ಇನ್ನು ಫಲಿತಾಂಶಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂಡ್ಬಿಡ್ತಾ ಜೆಡಿಎಸ್. ಈಗಿನ ಟ್ರೆಂಡ್ ನೋಡಿದ್ರೆ ನಮಗೆ ಹಿನ್ನಡೆಯಾಗಿದೆ ಅಂತ ಅನ್ಸುತ್ತೆ ಅಂತ ನ್ಯೂಸ್ 18ಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆಯನ್ನು ಕೊಟ್ಟಿದ್ದ. ಅಭ್ಯರ್ಥಿಯ ಹೇಳಿಕೆ ಇದು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಮಾತಾಡಿದ್ದ. ಈಗಿನ ಟ್ರೆಂಡ್ ನೋಡಿದ್ರೆ ನಮಗೆ ಹಿನ್ನಡೆಯಾಗಿದೆ. ರಿಸಲ್ಟ್ಗೂ ಮೊದಲೇ ಸೋಲನ್ನು ಒಪ್ಕೊಂಡ್ರ ಹಾಗಾದ್ರೆ ಜಿಟಿ ದೇವೇಗೌಡರ ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅದು ಜೆಡಿಎಸ್ಗೂ ಇರಬಹುದು, ಕಾಂಗ್ರೆಸ್ಗೂ ಇರಬಹುದು. ನ್ಯೂಸ್ 18ಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಟಿಡಿ ಅವರ ಓಟ್ ಬಹಳ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಬಟ್ ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಓಟ್ ಆದ ನಂತರದಲ್ಲಿ ಹೋಗ್ತಾ ಇದ್ದಾಗ ನಾನು ಆತ್ಮಸಾಕ್ಷಿ ಮತವನ್ನ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯು ಮೊದಲ ಪ್ರಾಶಸ್ತ್ಯದಲ್ಲಿ 30 ಮತವನ್ನ ಹಾಕಿಸಿದೆ, ಅಂದ್ರೆ ಅವರ ಅಭ್ಯರ್ಥಿಗಳಿಗೆ, ಬಿಜೆಪಿ ಅಭ್ಯರ್ಥಿಗಳಿಗೆ. ಹೀಗಾದ್ರೆ ನನಗೆ 2 ಮತಗಳ ಕೊರತೆ ಆಗಲಿದೆ, ಇನ್ನು ಅದೃಷ್ಟ ಪರೀಕ್ಷೆಯಷ್ಟೇ ಬಾಕಿ ಅಂತ ಗೋವಿಂದರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಅದೃಷ್ಟ ಇದ್ರೆ ಗೆಲ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಒಟ್ಟು ಬಿಜೆಪಿದು 6 ಓಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ 26 ಓಟ್ಗೆ ರೀಚ್ ಆಗ್ತಿದ್ವಿ. ಅವರು 30 ಓಟ್ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇವಾಗ ನಾವು ಅದೃಷ್ಟ ಪರೀಕ್ಷೆ ಮಾಡಬೇಕಿದ್ರೆ ಸೆಕೆಂಡ್ ರೌಂಡ್ ಹೋಗ್ಬೇಕು, ಫಸ್ಟ್ ರೌಂಡಲ್ಲಿ ಆಗಲ್ಲ. ಯಾಕಂದರೆ ಅವರು 30 ಹಾಕ್ಕೊಂಡಾಗ ಅವ್ರಿಗೆ ನಮಗೆ 2 ಓಟ್ ಮಾತ್ರನೇ ಎಕ್ಸ್ಟ್ರಾ ಸಿಗುತ್ತೆ. ಅವರು 4 ಓಟ್ ಕೊಡ್ತೀವಿ ಅಂತ ಹೇಳಿದರು. 29 ಹಾಕ್ಕೊಂಡು ಜೊತೆ ಇವರಿಬ್ಬರದು ಮತ ನಮಗೆ ಬರೋದಿತ್ತು. ಇವಾಗ ಅವರು 30 ಹಾಕ್ಕೊಂಡಿದ್ರೆ ನಮಗೆ 2 ಓಟ್ ಬಂದಿರ್ತದೆ. ಫಸ್ಟ್ ರೌಂಡಲ್ಲಿ ನಮಗೆ ಅದೃಷ್ಟ ಪರೀಕ್ಷೆ ಆಗಲ್ಲ. ಇವಾಗ ನಾವು 2 ಮತಗಳ ಡಿಫ್ರೆನ್ಸ್ ಇದೆ. ಸೆಕೆಂಡ್ ರೌಂಡ್ ಹೋದಾಗ ಈಗ ಕಾಂಗ್ರೆಸ್ ಅವ್ರಿಗೂ ಸಹ ಅವರು ಎಕ್ಸ್ಟ್ರಾ ಓಟ್ ಹಾಕೊಂಡಿರೋದ್ರಿಂದ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಇವ್ರಿಗೆ ಹಾಕೊಂಡಿರ್ತಾರಲ್ಲ 5ನೇ ಅಭ್ಯರ್ಥಿಗೆ, ಅವ್ರದ್ದು 30 ಹಾಕೊಂಡಾಗ 2 ಓಟ್ ಇವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. 2 ಓಟ್ ಟ್ರಾನ್ಸ್ಫರ್ ಆದಾಗ ಮತ್ತೆ ಸೆಕೆಂಡ್ ಪ್ರಿಫರೆನ್ಸ್ ಓಟು ಅವ್ರಿಗೆ ಬಂದಾಗ ಜನರಲ್ಲಾಗ ಅವರೇ ಮುಂಚೂಣಿಗೆ ಬರ್ತಾರೆ. ನಮಗೆ ಆತ್ಮಸಾಕ್ಷಿ ಮತ ಅಂತ ಏನು ಹೇಳ್ತೀವಲ್ಲ, ಈಗ ನಾವು ನೀವು ಕಾಂಗ್ರೆಸ್ ಇಂದ ಆತ್ಮಸಾಕ್ಷಿ ಸರ್ ವಿರೋಧ ಇರಬಹುದು. ವಿರೋಧ ಇದ್ದಾಗ ಅವ್ರು ನಮಗೆ ಕೆಲವರೆಲ್ಲ ಹೇಳಿದ್ರು ಸಹ. ಹಾಗಾಗಿ ಆ ಥರ ಏನಾರ ಮತ ಬಂದಿರಬಹುದು.